ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನಗೆ ಹಲವು ಬಾರಿ ಅನಿಸಿದ್ದುಂಟು ಬದುಕಿನ ಬಗ್ಗೆ, ನಮ್ಮ ಬದುಕಿನ ರೀತಿ ನೀತಿಗಳ ಬಗ್ಗೆ, ನಮ್ಮ ಸುತ್ತಮುತ್ತ ಇರುವ ಜೆನ್ಜಿಗಳ ಬಗ್ಗೆ, ಯುವ ಸಮುದಾಯದ ಬಗ್ಗೆ, ಗ್ರಾಮೀಣ ಪ್ರದೇಶದಿಂದ ಬರುವಂಥ ಮಕ್ಕಳ ಬಗ್ಗೆ, ಇವರಲ್ಲಿರುವ ಪ್ರತಿಭೆ, ಚೈತನ್ಯ, ದೂರದರ್ಶಿತ್ವ, ಹೆತ್ತವರ ಬಗ್ಗೆ, ಸಮಾಜದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಇರುವ ಕಾಳಜಿ ಇತ್ಯಾದಿಗಳನ್ನು ಇಟ್ಟುಕೊಂಡು ನನಗೆ ಮಾತಾಡಬೇಕು ಅಂತ ಅನ್ನಿಸುವ ಹಲವಾರು ಸಬ್ಜೆಕ್ಟ್ಗಳು ನನ್ನ ಕಣ್ಣು ಮುಂದೆ ಹಾದು ಹೋಗ್ತವೆ. ಆದರೆ ನನಗೆ ಕ್ಲಪ್ತ ಸಮಯದಲ್ಲಿ ಅದರ ಬಗ್ಗೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಅವಕಾಶ ಕೆಲವು ಸಾರಿ ಸಿಗೋದಿಲ್ಲ. ಆದರೆ ಇನ್ನು ಮುಂದೊಂದು ಪ್ರತಿಜ್ಞೆ ಮಾಡಿದ್ದೇನೆ. ವಿಷಯವಲ್ಲದ ವಿಷಯ, ಸುದ್ದಿಯಲ್ಲದ ಸುದ್ದಿ, ಗಂಭೀರವಲ್ಲದ ಅತಿ ಗಂಭೀರವಾದಂಥ ಸಬ್ಜೆಕ್ಟು, ಇದರ ಬಗ್ಗೆ ಮಾತಾಡಬೇಕು. ನಾವು ಪತ್ರಿಕೋದ್ಯಮದಲ್ಲಿ ಸುದ್ದಿಯಲ್ಲದ ಸುದ್ದಿ ಅಂತ ಒಂದು ಕಾಲಮನ್ನು ಆರಂಭಿಸಿದ್ದೆವು. ಸಾಮಾನ್ಯವಾಗಿ ಅದು ದೊಡ್ಡ ಸುದ್ದಿಯೇ ಅಲ್ಲ, ಆದರೆ ನಮ್ಮ ಬದುಕು, ಭಾವ, ಸಮಾಜ, ಸಂಸ್ಕೃತಿ, ಭವಿಷ್ಯ ಅಂತ ಬಂದಾಗ ಈ ಥರದ ವಿಷಯಗಳೇ ನಮ್ಮನ್ನು ಅತ್ಯಂತ ಸಮೃದ್ಧವಾಗಿ ಕಟ್ಟುವುದು. ನಮ್ಮ ಜೀವನವೂ ಅಷ್ಟೇ ನೋಡಿ, ಎಲ್ಲೋ ಒಂದು ಕಡೆ ನಮಗನ್ನಿಸ್ತದೆ ಇದೊಂದು ವಿಷಯವೇ ಅಲ್ಲ ಅಂತ. ಆದರೆ ಜೀವನದ ಸಂಧ್ಯೆಯೋ, ಜೀವನದ ಸಂಕ್ರಮಣ ಸ್ಥಿತಿಯೋ ಬಂದು ನಿಂತಾಗ ಕೊನೆಗೆ ನಮಗನ್ನಿಸೋದೇನು ಅಂತಂದರೆ, ಓಹ್, ಆ ಒಂದು ತಪ್ಪನ್ನು, ಆ ಒಂದು ಕ್ಷಣವನ್ನು ನಾನು ಮಾಡದೇ ಇದ್ದಿದ್ರೆ ಇವತ್ತು ಬದುಕು ಹೀಗಾಗ್ತಿರ್ಲಿಲ್ವಲ್ಲ. ಮಕ್ಕಳ ಬೆಳವಣಿಗೆಯಲ್ಲಿ ಒಬ್ಬ ಹೆತ್ತವರಾಗಿ ನಾವು ಸಲ್ಲಬೇಕಾದಂಥ, ಅವರಿಗೆ ವಿನಿಯೋಗಿಸಬೇಕಾದಂಥ ಸಮಯವನ್ನು ವಿನಿಯೋಗಿಸದೇ ಬದುಕು 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 ಅಂತ ಹೋರಾಟ, ಓಟ ಕೊನೆಗೊಂದಿನ ಅಯ್ಯೋ, ಬೇರೆಯವರ ಬಾಲ್ಯವನ್ನು, ಆ ಮುದ್ದು ಮಕ್ಕಳೊಟ್ಟಿಗೆ ಕಳೆಯುವ ಕ್ಷಣಗಳನ್ನು ಗಮನಿಸಿದಾಗ ಏನಾಗುತ್ತೆ ಹೇಳಿ, ನಾನು ಕಳ್ಕೊಂಬಿಟ್ನಲ್ಲ. ಸಣ್ಣ ಸಣ್ಣ ವಿಷಯಗಳು ಬದುಕನ್ನು ಕಟ್ಟುವ ಒಂದು ದೊಡ್ಡ ದೊಡ್ಡ ನೆಲೆಗಳು. ರಾಮಸೇತುವಿನಲ್ಲಿ ನಮ್ಮ ಅಳಿಲು ಸೇವೆ ಅಂತ ಭಾವಿಸ್ತೇವಲ್ಲ, ಆ ಅಳಿಲು ಇಲ್ಲದೇ ಇದ್ದರೆ, ಅಳಿಲ ಸೇವೆ ಇಲ್ಲದೇ ಇದ್ದರೆ ರಾಮನ ಸೇತುವೆ ಕಟ್ಟಲ್ಪಡ್ತಿತ್ತೇ ಅನ್ನುವ ಪ್ರಶ್ನೆಯನ್ನೂ ಕೂಡ ಕೇಳಿಕೊಳ್ಳುವಷ್ಟು ಅಳಿಲು ಸೇವೆ ಅದು ಮಹಾಸೇವೆ. ಹಾಗಾಗಿ ಈ ರೀತಿಯ ವಿಷಯಗಳು ಬಂದಾಗೆಲ್ಲ ನೀವು ಎಷ್ಟರ ಮಟ್ಟಿಗೆ ಆಸಕ್ತಿ ಹೊಂದಿರ್ತೀರಿ, ಎಷ್ಟರ ಮಟ್ಟಿಗೆ ಅದನ್ನು ನೋಡ್ತೀರಿ, ನನ್ನನ್ನು ಪ್ರೋತ್ಸಾಹಿಸ್ತೀರಿ ನನಗೆ ಗೊತ್ತಿಲ್ಲ. ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋಗೋದು, ನಿಮ್ಮ ಒಂದು ಮತಿಗೆ, ನಿಮ್ಮ ಒಂದು ಮನಸ್ಸಿಗೆ ಇದನ್ನು ನಾನು ಮುಟ್ಟಿಸುವ ಮೂಲಕ ನನ್ನ ಸಾರ್ಥಕತೆಯನ್ನು ಪಡ್ಕೊಳ್ತೇನೆ. ಇವಳ ಹೆಸರು ಅನಿಶಾ ಸುಧಾಕರ್. ಹೊನ್ನಾವರ ತಾಲೂಕು, ಕೆರೆಕೋಣು ಗ್ರಾಮ, ಸಾಲ್ಕೋಡು, ಅರೇಂಗಡಿ ಪೋಸ್ಟ್. ಈ ಹೆಣ್ಮಗಳು ಬಹಳ ಕಷ್ಟದಿಂದ ಬೆಳೆದು ಬಂದಳು. ಸುಧಾಕರ್ ಇವರ ತಂದೆ ಅತ್ಯಂತ ಒಳ್ಳೆಯ ಚಾಲಕ, ಡ್ರೈವರ್, ತುಂಬ ಒಳ್ಳೆ ಹುಡುಗ. ಆದರೆ ಅವನ ಚಾಲನೆಯ ಬಗ್ಗೆ ಎಷ್ಟರ ಮಟ್ಟಿನ ಒಂದು ಪ್ರಶಂಸೆ ಆ ಊರಲ್ಲಿದೆ ಅಂತಂದರೆ, ಸುಧಾಕರ್ನಿಂದ ಕಲಿಬೇಕು ಅನ್ನುವ ಮಟ್ಟಕ್ಕೆ ಅಷ್ಟು ಒಳ್ಳೆಯ ಡ್ರೈವರು. ಆದರೆ ಅಕಾಲದಲ್ಲಿ ಒದಗಿದ ಅವನ ಗಂಟು ನೋವಿನ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಕೊನೆಗೆ ಡ್ರೈವಿಂಗನ್ನು ಮಾಡಲಿಕ್ಕಾಗದೇ ಇದ್ದಂಥ ಪರಿಸ್ಥಿತಿ. ಇವಳ ತಾಯಿ ಸುಧಾ ಘಟ್ಟದ ಮೇಲಿನ ಮಂಜುಗುಣಿ ಅಲ್ಲಿಂದ ಮದುವೆಯಾಗಿ ಬಂದವಳು. ತುಂಬ ಹಂಬಲ್ಡ್ ಲೇಡಿ. ಬದುಕನ್ನು ಹೇಗಾದರೂ ಮಾಡಿ ಒಂದು ಸಶಕ್ತವಾಗಿ ಕಟ್ಟಬೇಕು ಅನ್ನುವ ಹಂಬಲ. ದುಡಿಯುವ ತಂದೆ ಎಲ್ಲೋ ಒಂದು ಕಡೆ ಅಸೌಖ್ಯದಿಂದ ಕೂತಾಗ ನೋಯುವ ಮಗಳು ಅನಿಶಾ, ಆ ಮಧ್ಯೆಯೂ ಬದುಕನ್ನು ಕಟ್ಟಿ ಸಮಾಜದ ಮಧ್ಯೆ ನಾವು ನಿಲ್ಲಬೇಕು ಅನ್ನುವ ಸ್ವಾಭಿಮಾನದ ತಾಯಿ. ಇದರ ಮಧ್ಯೆ ತಾಯಿ ಬದುಕಿನ ನೊಗವನ್ನು ಹೊರಲಿಕ್ಕೆ ಮುಂದಾಗ್ತಾರೆ. ಸಣ್ಣ ಪುಟ್ಟ ಜಮೀನೆಲ್ಲ ಇದೆ, ಇಲ್ಲ ಅಂತಲ್ಲ, ಲಾಡು, ಕೆಲಸದವ್ರಿಗೆ ಊಟ, ಇನ್ನೇನೇನೇನೇನೋ, ಈ ಎಲ್ಲ ಅಡುಗೆ ಮನೆಯ ಮೂಲಕ ತಾನು ಬದುಕನ್ನು ಕಟ್ಟಬಹುದು ಅಂತ ಎಷ್ಟು ಶ್ರಮ. ಊರಲ್ಲಿ ನೀವು ಬದುಕನ್ನು ಕಟ್ಟುವುದಕ್ಕೋಸ್ಕರ ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ, ಕಷ್ಟದಿಂದ ದುಡಿಯುವವರ ಪರ ದನಿ ಎತ್ತುವವರು ಬಹಳ ಕಡಿಮೆ. ಸುಧಾಕರ್ನ ಹೆಂಡತಿ ಹೊನ್ನಾವ್ರಿಗೆ ಹೋಗ್ತಾಳೆ, ಇದೆಲ್ಲ ಬೇಕಿತ್ತ, ಆ ತೋಟ ಗೀಟ ನೋಡ್ಕೊಂಡ್ರೆ ಆಗ್ತಿತ್ತಲ್ಲ. ಅಂಗೈಯಗಲದ ತೋಟದಲ್ಲಿ ವಿಶ್ವವನ್ನು ಗೆಲ್ಲುವುದು ಕಷ್ಟ ಬಂದಾಗ ಇಷ್ಟಪಟ್ಟು ಕೃಷಿ ಮಾಡುವುದು ಕಷ್ಟ. ಎಲ್ಲೋ ಒಂದು ಕಡೆ ಆರ್ಥಿಕ ಸಮೃದ್ಧತೆ ಒಂದು ಸಣ್ಣ ಮಟ್ಟದಲ್ಲಿ ಹರಿವಾಗಿ ಬಂದಾಗ ಕೃಷಿಯೂ ದಕ್ಕುತ್ತದೆ, ಮನಸ್ಸೂ ಒಗ್ಗುತ್ತದೆ, ಬದುಕು ಅರಳುತ್ತದೆ. ಒಂದು ವಿಚಿತ್ರ ಲೆಕ್ಕಾಚಾರ ಬದುಕು. ಮಾತು, ಅವಮಾನ, ತನ್ನವರೇ ಹಿಂದ್ಗಡೆ ಆಡ್ಕೊಳ್ಳುವಂಥ ರೀತಿ ನೀತಿಗಳು,
ಈ ಎಲ್ಲ ಶೂಲಗಳ ಮಧ್ಯೆ ಈ ಅನೀಶಾ ಅನ್ನುವಂಥ ಹೆಣ್ಣುಮಗಳ ಒಂದು ಬದುಕು ಅರಳುತ್ತಾ 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 ಬರುತ್ತೆ. ಒಬ್ಬಳೆ ಮಗಳು, ಆ ಮಗಳನ್ನ ಎಷ್ಟು ಪ್ರೀತಿ ಮತ್ತು ಒಂದು ಆ ಆಸಕ್ತಿ, ಕಾಳಜಿ, ಭವಿಷ್ಯ, ಕಕ್ಕುಲತೆ, ಮಗಳಲ್ಲೇ ಪ್ರಾಣವನ್ನ ಇಟ್ಟು ಸುಧಾ ತಮ್ಮ ಬದುಕನ್ನ ಕಟ್ಟುವ ಪ್ರಯತ್ನ ಮಾಡ್ತಾರೆ. ಸುಧಾಕರ ಅನಾರೋಗ್ಯದ ಮಧ್ಯೆಯೂ ಕೂಡ ಈಜುವ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ನಾನು ಯಾಕೆ ಇಷ್ಟು ಹೇಳಿದೆ ಅಂತಂದ್ರೆ, ಅನೀಶನ ಹಿಂದೆ ಒಂದು ಕಥೆ ಇದೆ. ಇಡೀ ಒಂದು ಗ್ರಾಮೀಣ ಪ್ರದೇಶದ ಜೆನ್ಜಿಗಳಿಗೆ ಇವತ್ತು ಅನೀಶಾಳಂಥವಳು ಒಂದು ಮಾದರಿಯಾಗಿದ್ದಾರೆ. ಕಲಿಯುವ ದಿನಗಳಲ್ಲಿ ಅಪ್ಪ ಅಮ್ಮನ ದುಡಿಮೆಯನ್ನಷ್ಟೇ ಬಯಸುವ, ಕಲಿಯುವ ದಿನಗಳಲ್ಲೂ ನನಗೆ ಬೈಕ್ ಬೇಕು, ಕಲಿಯುವ ದಿನಗಳಲ್ಲೂ ನನಗೆ ಮೊಬೈಲ್ ಬೇಕು, ಕಲಿಯುವ ದಿನಗಳಲ್ಲೂ ನನಗೆ ಐಷಾರಾಮಿಯಾಗಿ ಪಕ್ಕದ ಮನೆ ಹುಡುಗ ಹುಡುಗಿ ಅಷ್ಟೇ ನನಗೂ ದಿನಕ್ಕೊಂದು ಡ್ರೆಸ್ ಬೇಕು. ಈ ಎಲ್ಲ ಆಕಾಂಕ್ಷೆಗಳು ಕೇವಲ ಪಟ್ಟಣದಾಗ ಉಳಿದಿಲ್ಲ, ಅರ್ಬನ್ ಆಗಿ ಉಳಿದಿಲ್ಲ, ಅದು ಈ ಗ್ರಾಮೀಣ ಪ್ರದೇಶಕ್ಕೂ ಹಬ್ಬಿದೆ. ಯಾಕೆಂತಂದ್ರೆ ಗ್ಲೋಬಲೈಸೇಷನ್ನು, ಮೊಬೈಲ್ ಯುಗ, ತಂತ್ರಜ್ಞತೆಯ ಯುಗ. ಈಗ ಎಲ್ಲವೂ ನಿಮಗೆ ಅಮೆರಿಕದ ಕ್ಲಿಂಟನ್ನಿನ ವೈಟ್ ಹೌಸ್ ಅಷ್ಟೇ ಅಲ್ಲ, ವ್ಯಕ್ತಿಗತವಾದ ಮನೆ ಕೂಡ ಇವತ್ತು ಗ್ರಾಮೀಣ ಪ್ರದೇಶದ ಒಬ್ಬ ಹುಡುಗನಿಗೆ ಅಂಗೈಯಲ್ಲಿರುವ ಮೊಬೈಲಲ್ಲಿ ಸಿಗುತ್ತೆ. ಸಾರ್ವತ್ರಿಕರಣಗೊಂಡಿದೆ ಇವತ್ತು ಐಚ್ಛಿಕತೆ. ಹಾಗಾಗಿ ಅದು ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಅಂತ ಬೈಫರ್ಕೇಟ್ ಮಾಡುವ ಸಾಧ್ಯತೆಯೇ ಇಲ್ಲ. ಇಂಥ ಸಂದರ್ಭದಲ್ಲಿ ತಂದೆಯ ಕಷ್ಟ, ತಂದೆಯ ಅನಾರೋಗ್ಯ, ತಾಯಿ ಪಡುವಂಥ ಪಾಡು, ಒಂದು ಬದುಕನ್ನು ನೇರ್ಪುಗೊಳಿಸಬೇಕು ಅಂತ ಅವಳು 24 ಗಂಟೆ ಗಾಣಕ್ಕೆ ಕಟ್ಟಿದ ಎತ್ತಿನ ಹಾಗೆ ಆ ದುಡಿಯುವ ರೀತಿ ನೀತಿಗಳನ್ನು ಕಂಡುಕೊಂಡಂಥ ಈ ಹೆಣ್ಣುಮಗಳು ಎಲ್ಲರೂ ಆಡಿದ್ದಾರೆ ಕೂಡ. ಅನೀಶಾ ಮುದ್ದಿನ ಮಗಳು, ಅನೀಶಾ ಇಂಟ್ರೋವರ್ಟು, ಅನೀಶಾ ಮೌನಿ. ಅವಳು ಏನು ಮಾಡ್ತಾಳೆ ಅಂತಲೇ ಗೊತ್ತಾಗೋದಿಲ್ಲ. ನಾಳೆ ಮದುವೆಯಾಗಿ ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾಳ, ಅಪ್ಪ ಅಮ್ಮನ ಒಟ್ಟಿಗೆ ಅಂತಹ ಅಟ್ಯಾಚ್ಮೆಂಟು. ಆ ತಂದೆ ತಾಯಿಗೂ ಅಷ್ಟೇ, ಏನು ಮಗಳು 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 ಅಂತ ಜೀವ ಬಿಡ್ತಾರೆ. ಈ ಥರ ಗ್ರಾಮೀಣ ಪ್ರದೇಶದಲ್ಲಿ ಪ್ರೀತಿಯನ್ನೂ ವ್ಯಂಗ್ಯ ಮಾಡೋರಿದ್ದಾರೆ. ಅಂಥ ದುಷ್ಟ ಪ್ರವೃತ್ತಿಯೂ ಇದೆ. ಇವೆಲ್ಲದರ ಮಧ್ಯೆ ಅನೀಶಾನ ಅಬ್ಸರ್ವೇಷನ್ನು ಮಕ್ಕಳು ಗಮನಿಸಬೇಕು. ನನ್ನ ಮಾತನ್ನ, ಒಂದು ತಂದೆ ತಾಯಿಯ ಹೋರಾಟವನ್ನ, ಕಷ್ಟವನ್ನ, ಬಡತನವನ್ನ, ಇದ್ದ ಒಂದು ಪುಟ್ಟ ಮನೆಗೆ ಗಾರೆಯೂ ಮಾಡ್ಲಿಕ್ಕಾಗದೇನೆ, ಅದಕ್ಕೊಂದು ಸರಿಯಾದ ಅವಶ್ಯಕತೆಯ ಪೂರೈಸ್ಲಿಕ್ಕಾಗದೇನೆ ಒಳಗೊಳಗಡೆ ಕೊರಗ್ತಾ ಅಳುವ ತಂದೆ, ಅದೆಲ್ಲವನ್ನ ನೀಗಿಸ್ಲಿಕ್ಕೆ ನಾನಿದ್ದೇನೆ ಅಂತ ಆ ಬೆಂಕಿಯ ಮುಂದೆ ನಿಂತು ಬದುಕನ್ನು ಗೆಲ್ಲುವ ಛಲದ ಅಮ್ಮ. ಇದನ್ನು ಗಮನಿಸಿದ ಈ ಅನೀಶಾ ನೋಡಿ ಎಂಥ ಅದ್ಭುತವಾದ ಕೆಲಸಕ್ಕೆ ಹೊರಟಿದ್ದಾಳೆ ಅಂತಂದರೆ, ನನಗೆ ಇದ್ದಕ್ಕಿದ್ದಾಗೆ ಒಂದಿನ ನನ್ನ ಮೊಬೈಲಲ್ಲಿ ಒಂದು ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ. ಅದರಲ್ಲಿ ಹೌಸ್ ಆಫ್ ಮಂತ್ರಮ್ ಅಂತಿತ್ತು. ಪ್ರತಿ ದಿನದ ಮ್ಯಾಜಿಕ್, ಜ್ಯುವೆಲ್ಲರಿ, ಶಾಪಿಂಗ್ ಆ್ಯಂಡ್ ರಿಟೇಲ್, ಆನ್ಲೈನ್ ಮಳಿಗೆ, ತನ್ನ ಕೈಯಲ್ಲಿ ತಯಾರಿಸುವ ಮತ್ತು ಬೇರೆಯವರು ತಯಾರಿಸಿದ ಅತ್ಯಂತ ಅಪರೂಪದ ಜ್ಯುವೆಲ್ಲರಿ, ಫ್ಯಾಷನೇಬಲ್ ಥಿಂಗ್ಸ್ಗಳು, ಹೆಣ್ಮಕ್ಳಿಗೆ ಏನೇನು ಬೇಕೋ ಆ ಥರದ್ದೆಲ್ಲ ವಸ್ತುಗಳು ಈ ನನ್ನ ಆನ್ಲೈನ್ ಶಾಪಿಂಗಲ್ಲಿ ಸಿಗ್ತವೆ. ಎಷ್ಟು ಬ್ಯೂಟಿಫುಲ್ ಆದಂಥ ಜ್ಯುವೆಲ್ಲರಿ ದಾಟ್ ಸೆಲೆಬ್ರೇಟ್ಸ್ ಯು ಅಂತ ಟ್ಯಾಗ್ಲೈನು, ಮತ್ತು ಅಲ್ಲಿ ಕೊಟ್ಟಂಥ ಆ ಕೊಟೇಶನ್ಸು ಅವನ್ನೆಲ್ಲ ಹಾಕ್ತೇವೆ ನಿಮ್ಗೆ. ಅಲ್ಲಿ ಬಂದಂಥ ಆ ಇಂಗ್ಲೀಷಿನ ಬರಹ ಎಷ್ಟು ಕ್ಯೂಟಾಗಿ ತನ್ನನ್ನು ತಾನು ಎಕ್ಸ್ಪೋಸ್ ಮಾಡಿಕೊಳ್ಳುವ, ತನ್ನನ್ನು ತಾನು ಪರಿಚಯಿಸಿಕೊಳ್ಳುವ ಆ ರೀತಿ ನೀತಿ, ಇವೆಲ್ಲವೂ ಅನೀಶಾ ಒಂದು ಗ್ರಾಮೀಣ ಪ್ರದೇಶದ ಒಂದು ಸೀಮಿತ ಒಂದು ಎಕ್ಸ್ಪೋಷರ್ ಇರುವ ಕುಟುಂಬದಿಂದ ಬಂದಿದ್ದಾಳೆ ಅಂತ ನನಗೆ ಪ್ರಥಮ ನೋಟಕ್ಕೆ ಅನ್ನಿಸ್ಲಿಲ್ಲ. ಬೆರಗಾದೆ. BCom ಮುಗ್ದಿದೆ, MComಗೆ ಈಗ ಕಾಲಿಟ್ಟಿದ್ದಾಳೆ. ಇಲ್ಲಿಯವರೆಗೆ ತಂದೆ ತಾಯಿಯ ದುಡಿಮೆಯಲ್ಲಿ ಓದಿದ ಹೆಣ್ಮಗಳು. ಆದರೆ ಅದರ ಮಧ್ಯದಲ್ಲೇ ಅನೀಶಾ ನೋಡಿ, ಮೊದಲಿಂದಲೂ ಇಂಥ ಒಂದು ಶಾಪನ್ನು ಈ ಓದುವ ದಿನಗಳಲ್ಲೇ ತೆರೆಯುವ ಮೂಲಕ ತಂದೆ ತಾಯಿಯ ಭಾರವನ್ನು ನಾನು ಕಡಿಮೆ ಮಾಡ್ತಾ, ನನ್ನ ದುಡಿಮೆ, ನನ್ನ ಎಜುಕೇಷನ್ನು, ನನ್ನ ಬಟ್ಟೆ, ನನ್ನ ತಿರುಗಾಟ, ಇದಕ್ಕೆಲ್ಲದಕ್ಕೂ ನಾನೇ ಏನಾದರೂ ಒಂದು ದುಡ್ಕೊಳ್ಳುವಂಥ ಒಂದು ಆಲೋಚನೆಯನ್ನು ಕಟ್ಟಿದ ಈ ಹೆಣ್ಮಗಳಿಗೆ ಎಂಥ ಒಂದು ಬೆರಗಿನ ವೈಚಾರಿಕತೆ ಮತ್ತು ಚಿಂತನೆಯ ದ್ರವ್ಯ ಕ್ರಿಯಾಶೀಲತೆಯ ರೂಪದಲ್ಲಿ ಇದೆ ಅಂದರೆ, ಅವಳ ಇನ್ಸ್ಟಾಕ್ಕೆ ಹೋಗಿ ನೋಡಿ. ಅವಳು ನೋಡಿದ ಹೂವು ಇರ್ಬೋದು, ಅವಳ ಒಂದು ಘಟನೆ ಇರ್ಬೋದು, ಅದನ್ನು ಬಹಳ ಸ್ವಾರಸ್ಯಕರವಾಗಿ ಚಂದ ಅವಳೇ ಎಡಿಟಿಂಗ್ ಮಾಡಿ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾಳು. ಈಗಾಗಲೇ ಇನ್ಸ್ಟಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅನೀಶಾ ಒಂದು ಮೌನ ಕ್ರಾಂತಿಯನ್ನು ಮಾಡಿದ್ಲು. ನಾನು ಒಂದು 2-3 ಸರಿ ನೋಡಿದ್ದೆ, ಎಷ್ಟು ಚೆನ್ನಾಗಿ ಮಾಡ್ತಾಳಲ್ಲ ಅಂತ ನನ್ನ ಮಗಳಿಗೂ ಹೇಳಿದ್ದೆ ನಾನು. ಆದರೆ
ಆ ಇಡೀಯದಾದಂಥ ಒಂದು ತನ್ನ ಸೋಷಿಯಲ್ ಮೀಡಿಯಾದ ಆ ಪುಟ್ಟ ಪುಟ್ಟ ವಿಡಿಯೋಗಳ ಮೂಲಕ ಇವತ್ತು ಅನಿಶಾ ತನ್ನ ವಿದ್ಯಾರ್ಥಿ ಜೀವನದ ಓದಿನ ಖರ್ಚನ್ನು ನಾನೇ ದುಡ್ಕೊಳ್ಬೇಕು ಅನ್ನುವ ಸ್ವಾವಲಂಬನೆಗೆ ಬಂದು ನಿಂತಿದ್ದಾಳೆ. ಇದು ಪಾಯಿಂಟ್. ಇದು ನಮ್ಮ ಗ್ರಾಮೀಣ ಪ್ರದೇಶದ ಜೆನ್ಜಿಗಳನ್ನು ಆಕರ್ಷಿಸಬೇಕಾದ ಮತ್ತು ಅದರಿಂದ ಕಲಿಯಬೇಕಾದ ಅಂಶ ಅಂತ ನಾನು ಭಾವಿಸ್ತೇನೆ. ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನು. 5ನೇ ಕ್ಲಾಸಿಂದ ಉಳ್ಳವರ ಮನೆಯ ಗೊಬ್ಬರ ಹೊತ್ತು ದಿನಗೂಲಿ ಮಾಡಿ ರೋಡಿಗೆ ಜಲ್ಲಿ ಹೊತ್ತು ಹುಬ್ಬಳ್ಳಿಯ ಟ್ರಾಫಿಕ್ ಐಲ್ಯಾಂಡ್ ಕಾಮತ್ತಲ್ಲಿ ಸಪ್ಲೈ ಮಾಡಿ ನನ್ನ ಶಿಕ್ಷಣವನ್ನು, ನನ್ನ ತಮ್ಮ ತಂಗಿಯ ಶಿಕ್ಷಣವನ್ನು ಮಾಡಿದವನು. ದುಡಿದು ಉಣ್ಣುವುದಷ್ಟೇ ಅಲ್ಲ, ದುಡಿದು ಓದಬೇಕು. ವಿದೇಶದಲ್ಲಿ ಈ ಪರಿಪಾಠ ಇದೆ. ಮಕ್ಕಳು ಎಲ್ಲರೂ ದುಡಿತಾ ಓದ್ತಾರೆ. ಸ್ವಾವಲಂಬಿ ಬದುಕನ್ನು ಅವರು ಶೈಕ್ಷಣಿಕವಾದ ಜೀವನದಲ್ಲೇ ಕಲಿಸ್ತಾರೆ. ಆವಾಗಲೇ ಬದುಕಿಗೊಂದು ಗಾಂಭೀರ್ಯ, ಬದುಕುಗೊಂದು ಶಿಸ್ತು, ಬದುಕುಗೊಂದು ಸಂಸ್ಕಾರ, ಬದುಕುಗೊಂದು ಭವಿಷ್ಯ ಯೋಜನೆ. ನಾನು ಎಲ್ಲಿಗೆ ಹೋಗಬೇಕು, ಯಾವ ಗುರಿಯನ್ನು ಮುಟ್ಟಬೇಕು, ನನ್ನ ಹೆತ್ತವರಿಗಾಗಿ ನಾನು ಏನನ್ನ ಮಾಡಬೇಕು. ಕೇವಲ ಹೆತ್ತವರನ್ನ ಬಸಿದು ಬದುಕುವುದಲ್ಲ. ಈ ಪ್ರಜ್ಞೆಯನ್ನ ವಿದೇಶದಲ್ಲಿ ಕಲಿಸ್ತಾರೆ. ಬದುಕಿನ ಒಂದು ಪರಿಪಾಠ ಆಗಿದೆ. ಆದರೆ ನಮ್ಮಲ್ಲಿಲ್ಲ ಅದು. ಅಯ್ಯಯ್ಯೋ ನಾನು ಕಷ್ಟಪಟ್ಟಿದ್ದೀನಪ್ಪ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಹೇಳಿ ಅವರನ್ನ ಅಯೋಗ್ಯರನ್ನಾಗಿಸ್ತೇವೆ. ಅವರನ್ನ ಬದುಕಿಗೆ ನಾವು ಮುಖ ಮಾಡುವ ಬದಲು ಬೆನ್ನು ಹಾಕುವಾಗ ಮಾಡ್ತೇವೆ. ಅಸಡ್ಡಾಳರನ್ನಾಗಿ ಮಾಡ್ತೇವೆ. ಡ್ರಗ್ಸು ಗಿಗ್ಸು ಮಣ್ಣು ಮಸಿ ಈ ಚಟಕ್ಕೆಲ್ಲ ಬೀಳುವಾಗೆ ಅವರಿಗೆ ನಾವೇ ಪ್ರೇರೇಪಣೆಯನ್ನು ಒಂದು ಇಂಡೈರೆಕ್ಟ್ ಆಗಿ ಮಾಡ್ತೇವೋ ಏನೋ. ಯಾಕೆಂದ್ರೆ ಅವರನ್ನ ದುಡಿಸ್ಲಿಕ್ಕೆ ಹೋಗುದಿಲ್ಲ. ಇನ್ನೊಂದು ನೆನಪಿಡಿ, ಅನಿಶಾ ಸುಧಾಕರ್ ದಿನವೂ ಓದನ್ನ ಅಧ್ಯಯನವನ್ನ ತನ್ನದೇ ಆದಂಥ ಪುಟ್ಟ ಪುಟ್ಟ ವಿಡಿಯೋ ಮೂಲಕ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಸ್ಥಾನ ಮಾನ ನೆಲೆ ಗುರುತಿಸಿಕೊಂಡ ಪ್ರಯುಕ್ತವೇ ಇವತ್ತು ಹೌಸ್ ಆಫ್ ಮಂತ್ರಂ. ಆ ಹೆಸರೆಷ್ಟು ಚೆನ್ನಾಗಿದೆ ನೋಡಿ, ಹೌಸ್ ಆಫ್ ಮಂತ್ರಂ. ತುಂಬ ಹೇಳುತ್ತೆ. ಇದು ಅವಳ ಸ್ವಭಾವವನ್ನು ಹೇಳುತ್ತೆ, ಅವಳ ಯೋಚನೆಯನ್ನು ಹೇಳುತ್ತೆ, ಅವಳ ಬದುಕಿನ ದೃಷ್ಟಿಕೋನವನ್ನು ಹೇಳುತ್ತೆ. ಈ ದೇಶದ ಸನಾತನ ಮತ್ತು ಈ ದೇಶದ ಒಂದು ಅಸ್ಮಿತೆಯನ್ನ ಕಚ್ಚಿ ಬದುಕುವ ಒಂದು ಹೆಣ್ಣುಮಗಳ ಸ್ವಭಾವವನ್ನು ಹೇಳುತ್ತೆ. ಎಲ್ಲವನ್ನು ಹೇಳುತ್ತೆ. ಒಂದು ಬ್ಯೂಟಿಫುಲ್ ಆದಂಥ ಮತ್ತು ಇವತ್ತಿನ ಸಂದರ್ಭದಲ್ಲಿ ಈ ವ್ಯಾಪಾರ ವ್ಯವಹಾರ ಅಥವಾ ಈ ಥರ ಅಂತ ಅಂದ್ಕೊಳ್ಳೆ, ಬಿಸ್ನೆಸ್ ಅಂದ್ಕೊಳ್ಳೇನೆ ನೀವು ಒಂದಿಷ್ಟು ಕಲಿಕೆಯ ಮೋಡಮ್ ಇದೆ ನಮ್ಮಲ್ಲಿ. ಅದು ಯಾವುದರ ಪರಿಚಯವೂ ಇಲ್ಲದೇನೆ ನಮ್ಮ ಈ ಅನಿಶಾ ಒಂದು ಬ್ಯೂಟಿಫುಲ್ ಆದ ಮಾದರಿ ಅನ್ನುವ ರೀತಿಯಲ್ಲಿ ಲಾಂಚ್ ಮಾಡಿದ್ದಾಳೆ. ಆಲ್ರೆಡಿ ಈಗ ರಕ್ಷಾಬಂಧನ ಬರ್ತಾ ಇದೆ. ಅವಳೇ ಕೈಯಲ್ಲಿ ತಯಾರಿಸಿದಂಥ ರಕ್ಷಾಬಂಧನದಕ್ಕೆ ಕಟ್ಟುವಂಥ ರಕ್ಷೆಗಳು ಈಗಾಗಲೇ ಮಾರಾಟ ಆಗ್ತಾ ಇದೆ. ಬಹಳ ಡಿಮಾಂಡಲ್ಲಿ ಮಾರಾಟ ಆಗ್ತಾ ಇದೆ. ಫೋನ್ ನಂಬರ್ ಹಾಕಿದ್ದಾಳೆ, QR ಕೋಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ಸತ್ಯ ಹೇಳಬೇಕು ಅಂದರೆ ಅಪ್ಪ ಅಮ್ಮ ಈ ಯಾವ ಜಗತ್ತಿನಲ್ಲೂ ಅವ್ರಿಗೆ ಯಾವ ಪರಿಚಯವೂ ಇಲ್ಲ. ಈಗ ಅವನು ಅನಾರೋಗ್ಯವಂತ ಮೀರಿ ಕೊನೆಗೂ ಅವನ ಸ್ವಭಾವ ಗುಣ ನಡತೆ ಇವೆಲ್ಲದರ ಆಧಾರದಲ್ಲಿ ಅವನಿಗಿರುವ ಎಜುಕೇಷನ್ನು ಅಲ್ಲೇ ನಮ್ಮ ಅರೆಂಗಡಿ ಪಂಚಾಯತ್ದಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಿಜವಾಗಿಯೂ ಹೇಳಬೇಕು ಅಂದರೆ ಅನಿಶಾ ಏನು ಹೌಸ್ ಆಫ್ ಮಂತ್ರಂ ಅಂತ ಈಗ ಈ ಆನ್ಲೈನ್ ಮಳಿಗೆ ತೆಗೆದಿದ್ದಾಳಲ್ಲ, ಈಗ ನಿಜವಾಗಿಯೂ ಈ ತಂದೆ ತಾಯಿಗೆ ಮಗಳನ್ನ ಓದಿಸಲಾರದ ಯಾವ ಕಷ್ಟವೂ ಇಲ್ಲ. ಕಷ್ಟವನ್ನ ನೀಗಿಸಿ ಬದುಕನ್ನ ಕಟ್ಟಿದಂಥ ದಂಪತಿಗಳು. ಆದರೆ ಆ ಮಗಳಿಂದ ಯೋಚನೆ ನೋಡಿ, ನಾನು ನನ್ನ ಸ್ವತಂತ್ರವಾಗಿ ಬದುಕನ್ನ ಕಟ್ಟಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನನ್ನ ಓದಿಗೆ ನಾನು ಹಣವನ್ನು ಸಂಗ್ರಹಿಸ್ಕೋಬೇಕು. ನನ್ನದೇ ಆಲೋಚನೆ ಅದು. ನಾನು ಬೆಳೆದು ಬಂದದ್ದು ಹಾಗೆ. ದೊಡ್ಡ ಕುಟುಂಬ, ನಮ್ಮಪ್ಪ ಓದಬೇಡ ಅಂತ ಹೇಳೋದು, ನಾನು ಓದಬೇಕು ಅಂತ ಶ್ರಮಪಟ್ಟು ಓದಿದ್ದು ನಾವು. ಆವಾಗೆಲ್ಲ ನಾವು ಇಂಥದ್ದೆಲ್ಲ ಮಾಡ್ಲಿಕ್ಕೆ ನಮಗೆ ಆ ಥರ ತಲೆಯೂ ಇಲ್ಲ ಬುದ್ಧಿಯೂ ಇಲ್ಲ. ಆದರೆ ಅನಿಶಾ ಅದನ್ನು ಮಾಡಿದಾಳೆ. ನೀವು ಕೂಡ ಅವಳ ಈ ಒಂದು ಕೈಂಕರ್ಯಕ್ಕೆ ಕೈ ಜೋಡಿಸಿ. ಇಲ್ಲಿ ನಂಬರ್ ಇದೆ, QR ಕೋಡ್ ಇದೆ, ನೀವು ಇದನ್ನು ಖರೀದಿ ಮಾಡ್ಬೋದು. ಆ ಮೂಲಕ ಅವಳ ವಿದ್ಯಾಭ್ಯಾಸಕ್ಕೂ ನೆರವಾಗುತ್ತೆ. ಅವಳ ಹವ್ಯಾಸ ಬಹಳ ಗಟ್ಟಿಯಾಗಿ ಮುಂದುವರಿತದೆ. ಕೇವಲ ಹಣ ಸಂಪಾದನೆ ಇವಳ ಉದ್ದೇಶ ಅಲ್ಲ. ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ನಾನು ಓದಬೇಕು, ಓದಿನ ಮೂಲಕ ನನ್ನ ಗುರಿಯನ್ನು ಮುಟ್ಟಬೇಕು, ನಾನು ನನ್ನ ಹೆತ್ತವರಿಗೆ ಬರ್ಡನ್ ಆಗಬಾರ್ದು ಅನ್ನುವ ಆಲೋಚನೆ ಇದೆಯಲ್ಲ, ಅದು ಅತ್ಯಂತ ಒಂದು ಮಾದರಿಯಾದದ್ದು. ಆ ಕಾರಣಕ್ಕಾಗಿ ನಮ್ಮ ಹತ್ರ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದೇನೆ. ಪ್ರತಿ ಮಕ್ಕಳು ಈ ಯೋಚನೆ ಮಾಡಬೇಕು. ಮೊಬೈಲ್ ಹಿಡ್ಕೊಂಡು ಆಟ ಆಡೋದಲ್ಲ, ಮೊಬೈಲಲ್ಲಿ ಬರುವಂಥ ಯಾವ್ಯಾವುದೋ ನೋಡಿಕೊಂಡು ಸಮಯ ವ್ಯರ್ಥ ಮಾಡೋದಲ್ಲ. ಕಾಲೇಜ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಹೇಳ್ತೇವೆ, ಅದು ಈ ಅರ್ಥದಲ್ಲಿ ಆಗಬೇಕು. ಲವ್ ಗಿವ್ ಇನ್ನೊಂದೋ ಮಗದೊಂದೋ ಮಾಡ್ಕೋಬೋದಿತ್ತಲ್ಲ ಅನಿಶಾ ಕೂಡ. ಕಾಲೇಜು, ಮನೆ, ತಂದೆ ತಾಯಿ ಒಟ್ಟು ದಿನದಲ್ಲಿ ಬಹುಶಃ ಒಂದು 5 ಮಾತಾಡ್ತಾಳೆ ನೋಡು.
ಮೌನಿ, ಇಂಟ್ರೋವರ್ಟ್. ಆದರೆ ಅಂತರ್ಮುಖಿ ಆಗಿಯೂ ಕೂಡ ಜಗತ್ತಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಜರನ್ನು ಆ ಮೂಲಕ ತನ್ನ ತನವನ್ನ ತೋರಿಸಿಕೊಳ್ಳದೇನೆ ಇವತ್ತು ಯಕ್ಷಗಾನದಲ್ಲಿ ನೀವು ಆ ವಿಡಿಯೋ ನೋಡ್ಬೋದು. ಎಷ್ಟು ಚಂದ ವೇಷ ಮಾಡ್ತಾಳೆ. ಯಕ್ಷಗಾನದಲ್ಲಿ ಅದ್ಭುತವಾದ ಲಯ ಇದೆ, ಬಹಳ ಪ್ರತಿಭಾವಂತೆ. ತನ್ನದೇ ಆದಂತ ಸೋಷಿಯಲ್ ಮೀಡಿಯಾವನ್ನು ಕ್ರಿಯೇಟ್ ಮಾಡಿಕೊಂಡ್ಲು ಹಳ್ಳಿಯಲ್ಲಿ. ಆಮೇಲೆ ಈಗ ಹೌಸ್ ಆಫ್ ಮಂತ್ರಂ, ಮಳಿಗೆ, ಅದರ ಹಿಂದೆ ಯಕ್ಷಗಾನ, ಒಂದು ಬಹುಮುಖಿಯಾಗಿ ತನ್ನ ವ್ಯಕ್ತಿತ್ವವನ್ನು ನಿರೂಪಿಸಿಕೊಳ್ಳುವುದು ಹೇಗೆ ಅನ್ನೋದನ್ನ ಈ ಅನಿಶಾ ಸುಧಾಕರ್ ಬಹಳ ಬಹಳ ಚಂದ ರೀತಿಯಿಂದ ಕಟ್ಟಿಕೊಟ್ಟಿದ್ದಾಳೆ. ನಮಗೆ ಮಾದರಿಯಾಗಿ ಅತ್ಯಂತ ಕ್ಯೂಟ್ ಆದಂಥ ಐಟಮ್ಗಳು, ಅದರ ಫೋಟೋಗಳಿದೆ, ವಿಡಿಯೋ ಇದೆ, ಅವಳು ಹೇಗೆ ಮಾಡ್ತಾಳೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಒಂದು ಆನ್ಲೈನ್ ಶಾಪಿಂಗ್ ಮಳಿಗೆ ಅಷ್ಟೇ ಅಲ್ಲ, ಅವಳ ಬದುಕಿನ ಮಂತ್ರವೂ ಹೌದು. ಅನಿಶಾ ಸುಧಾಕರ್ ಬೇರೆ ಯಾರೂ ಅಲ್ಲ, ನನ್ನ ಮಗಳು, ನನ್ನ ತಮ್ಮನ ಮಗಳು. ನಮ್ಮ ತಂದೆ 4 ಜನ ಅಣ್ತಂದಿಕ್ಕಳು. ನನ್ನ ತಂದೆಗೆ ಬೆನ್ನಿಗೆ ಬಂದಂಥವರು ನಾವೆಲ್ಲ ಕರೆಯುವ ಕುಟಪ್ಪಚ್ಚಿ ಅಂತ. ಅವರ ಮಗ ಸುಧಾಕರ, ಸೊಸೆ ಸುಧಾ, ಅವರ ಮಗಳು ಅನಿಶಾ. ನನ್ನ ಸಂಬಂಧಿ, ನನ್ನ ಮಗಳು, ನನ್ನ ತಮ್ಮನ ಮಗಳು ಅನ್ನುವ ಕಾರಣಕ್ಕಾಗಿ ಆ ವಾತ್ಸಲ್ಯ ಇರ್ಬೋದು, ನನಗೆ ಅಕ್ಕರೆ ಇರ್ಬೋದು, ನನಗೆ ಅವಳು ನನ್ನ ಜೀವದಷ್ಟೇ ಪ್ರೀತಿ ಅವಳು. ಆದರೆ ಆ ಕಾರಣ ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಂದಂಥ ಹೆಣ್ಣುಮಗಳು ಇವತ್ತು ತನ್ನ ಓದನ್ನು ತನ್ನ ದುಡಿಮೆಯಿಂದಲೇ ತಾನು ಹೇಗೆ ಅದನ್ನು ಸಂಪಾದಿಸ್ಬೋದು, ಅವಳ ತಲೆಯಲ್ಲಿ ತುಂಬ ಆಲೋಚನೆ ಇದೆ. ಅವಳ ಧ್ವನಿಯಲ್ಲೂ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾಳೆ, ಅದನ್ನು ಹಾಕ್ತಾ ಇದ್ದೇವೆ. ದಯವಿಟ್ಟು ಪ್ರೋತ್ಸಾಹಿಸಿ. ಮತ್ತು ನಿಮಗೆ ಏನು ಅನ್ನಿಸ್ತು ಅಂತ ಸ್ಪಷ್ಟವಾಗಿ ಹೇಳಿ. ಇಂಥ ಮಕ್ಕಳಿಗೆ ನಾನು ಇನ್ನು ಮುಂದೆ ಪ್ರೋತ್ಸಾಹದಾಯಕವಾಗಿ ಇಂಥದ್ದೆಲ್ಲೆಲ್ಲಿ ನನಗೆ ಕಾಣುತ್ತೋ ಅದೆಲ್ಲವನ್ನು ನಿಮ್ಮೆದುರು ತರುವ ಪ್ರಯತ್ನವನ್ನು ಮಾಡ್ತೇನೆ. ಅನಿಶಾ ಸುಧಾಕರ್ ಮಗಳೇ, ವಿಶ್ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ನೀನು ನನ್ನ ಕಣ್ಣನ್ನೂ ತೆರೆಸಿದ್ದಿ, ನನ್ನ ಕಣ್ಣಲ್ಲಿ 2 ಹನಿಯನ್ನು ಹಾಕಿಸಿದ್ದಿ. ಯಾಕೆಂದರೆ ನನ್ನ ಬಾಲ್ಯ, ನನ್ನ ದುಡಿಮೆ, ನಾನಂದು ಓದಿಗಾಗಿ ಕೂಲಿ ಮಾಡಿದಂಥ ಕ್ಷಣಗಳು ಅವೆಲ್ಲವೂ ನೆನಪಾಯಿತು. ನಿನ್ನಂಥ ಮಗಳನ್ನು ಹೆತ್ತ ಸುಧಾಕರ್ ಸುಧಾ ಇಬ್ಬರು ಅತ್ಯಂತ ಧನ್ಯರು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಮತ್ತು ನಿಮಗೇನು ಅನ್ನಿಸ್ತು ಅನ್ನೋದನ್ನು ನಿರ್ದಿಷ್ಟವಾಗಿ ಕಮೆಂಟ್ ಮಾಡಿ. ನಮಸ್ತೆ.